ಗಳಿಸಿ ಅದರೊಳಗೆ ಹೊಟ್ಟೆ ತುಂಬಿಕೊಂಡು ಉಳಿಸ್ಕೊಂಡು ಮಾಡೋರು ಏನದರ ರೈತರಿಗೆ ದಿನಕ್ಕೆ 27 ರೂಪಾಯಿ ಪಗಾರ ಬೀಳ್ತದೆ. ಅಂದ್ರೆ ರೈತ ಏನು ಕೊಂಡು ಹೋಗ್ತಾನೋ ಮತ್ತು ನಾವು ಬರವಣಿಗೆ ಸಹಿತ ಬರೋದಿಲ್ಲ, ಶಿಕ್ಷಣ ಇಲ್ಲ. ಎಲ್ಲರಿಗೂ ಶಿಕ್ಷಣ ಕೊಟ್ಟಿವಿ ನಾವು ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಬಿಸಿ ಊಟ ಕೊಟ್ಟಿವಿ, ಮೈನ್ ಬಂದು ಕಲಿಯಾಚಾರ ಹುಡುಗರು ಎಷ್ಟು ಕಲ್ತಿದ್ದಾರೆ ರೀ? 8ನೇತೆ 9ನೇತೆ 6ನೇತೆ ಮ್ಯಾಟ್ರಿಕ್ ಒಳಗೆ ಎಷ್ಟು ಹುಡುಗರು ಸಿಗ್ತಾರೆ. ಮ್ಯಾಟ್ರಿಕ್ ಬರೋದ್ರೆ ಎಷ್ಟು ಹುಡುಗರು ಬಿಟ್ಟು ಹೋಗಿಬಿಡ್ತಾರೆ ಶಾಲೆಗಳನ್ನು. ಆದರೆ PUC ಬರೋದ್ರೆ ಮತ್ತಷ್ಟು ಹುಡುಗರು ಬಿಟ್ಟು ಹೋಗಿಬಿಡ್ತಾರೆ. ಮುಂದೆ ಕಾಲೇಜ್ ಬರೋದ್ರಿಂದ ಮತ್ತೆ ಖುಲ್ಲಾಗಿರ್ತದೆ. ಆ ಖುಲ್ಲಾದ ಬರೀ ಡಿಗ್ರಿ ಆದವ್ರು ಸಹಿತ ನೌಕರಿ ಕೊಡೋಕ್ಕಾಗ್ತಾಯಿಲ್ಲ ಪಾಪ ಅವ್ರಿಗೆ. ಮತ್ತು ಉಳಿದವ್ರಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಬರ್ದಿದ್ದಕ್ಕಾಗಿ ಯಾರು ಕಳಿಸೋದು ತಮ್ಮ ಮಕ್ಕಳನ್ನ. ಯಾವಾಗ ಶಿಕ್ಷಣ ರಿಚ್ ಆಗ್ತದೋ, ಶಿಕ್ಷಣ ಹೆಚ್ಚಾದಾಗ ಓದು ಪ್ರವೃತ್ತಿ ಬರ್ತದೆ, ಬರೆಯೋ ಪ್ರವೃತ್ತಿ ಬರ್ತದೆ. ಇಲ್ಲಪ್ಪ ಅಂತಂದ್ರೆ ಈಗ ಐತಲ್ಲ ನೀವು ಹೊಸದು ಬಂದ್ರೆ ಟ್ರೆಂಡಿಂಗ್ ಮೊಬೈಲ್ದಾಗ ಏನು ಮಾಡೋದು, ಶಾರ್ಟ್ಸ್ ಮಾಡೋದು, ಮತ್ತೇನು ಮಾಡೋದು, ನಕ್ಕೋದು ಕೊಡು ಅಂಥದ್ದು. ಇದು ಇಲ್ಲಿ ಬೆಳೀಲಿಕ್ಕತ್ತದ. ಒಬ್ಬ ನಿಜವಾದ ಕಲಾಕಾರ ಇಲ್ಲಿ ಬೆಳೆಯೋದಿಲ್ಲ ಪಾಪ, ಅವ್ರಿಗೆ ಗೊತ್ತೂ ಇಲ್ಲ. ಇವರೆಲ್ಲ ಮಾಡೋದು ನೋಡ್ತಾ ಇರ್ತೀವಿ ನಾವು, ಅದನ್ನು ರೀಲ್ಸ್ ಮಾಡೋದನ್ನು ಮತ್ತೇನು ಮಾಡೋದು ನೋಡಿದಾಗ ನಮ್ಮ ಕಲೆ ಎಲ್ಲಿ ಬಂದು ಹಚ್ಚಿದಪ್ಪ ಇವತ್ತು ಅಂತೇಳಿ. ಅದು ಹಾಗೆ ಫ್ರೀ ನೋಡ್ತಿರ್ತಾರೆ. ಬಟ್ ಹಾಗೆ 2 ದಿವಸ ಹಾಕಿ ಬರ್ತಿರ್ತದೆ, ನೋಡ್ತಿರ್ತಾರೆ. ದುಡ್ಡು ಯಾವ ಹೊಡಿತಿರ್ತಾನೆ ಅಲ್ಲೇ ಆ ಫೇಸ್ಬುಕ್ದಾಗ ಅವ ಮತ್ತೆ ಹೊಡಿತಿರ್ತಾನೆ. ಅವ್ನು ದುಡ್ಡು ತೊಗೊಳ್ತಾನೆ, ಅಡ್ವರ್ಟೈಸ್ ತೊಗೊಳ್ತಾನೆ, ಎಲ್ಲ ತೊಗೊಳ್ತಾನೆ. ಇವ್ರು ಕೊಡೋದು ಅಷ್ಟಾಗದ. ಎಷ್ಟು ಜನ ಅಲ್ಲಿ ರೀಲ್ಸ್ ಮಾಡಿ ಬದುಕ್ತಿರೋರು, ಎಷ್ಟು ಗಳಿಸ್ತಾ ಇದ್ದಾರೆ ಅವರ ಲಿಸ್ಟ್ ಬಿಡುಗಡೆ ಮಾಡಂತೇಳಿ ನಾವು ನೋಡ್ತಾ ಇದ್ದೀವಿ. ಅದನ್ನು ಈಗ ಯಾಕೆ ಈ ಮಾತನ್ನು ಇವತ್ತು ನೋವಿಂದ ಹೇಳಬೇಕಾಯ್ತು ನಿಮ್ಮೊಂದಿಗೆ ಅಂತಂದ್ರೆ, ಈ ವ್ಯವಸ್ಥೆಗೆ ಮೊದಲನೇದು ಶಿಕ್ಷಣನ ಶಿಕ್ಷಿತರು ಎಲ್ಲರೂ ಆದ್ರಪ್ಪ ಅಂದರೆ ಸಹಜವಾಗಿ ಓದು ಪ್ರವೃತ್ತಿ, ಕೇಳು ಪ್ರವೃತ್ತಿ